ನಮಸ್ಕಾರ. ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾವಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷವೂ ಕೂಡ ಚಿಕ್ಕದೇವಮ್ಮನ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಇವತ್ತು ನಾವು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿದ್ವಿ. ನಾನಿವತ್ತು ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿದ್ದಂತಹ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಬೆಟ್ಟಕ್ಕೆ ಹೋಗಬೇಕಾದ್ರೆ ಮಧ್ಯದಲ್ಲಿ ವಾಹನ ಪ್ರವೇಶ ಶುಲ್ಕವನ್ನು ಪೇ ಮಾಡಬೇಕು ಎಲ್ಲ ವೆಹಿಕಲ್ಸು ಅಂತ ಹೇಳಿ ಇಲ್ಲಿ ನಿಲ್ಲಿಸಿದ್ರು. ಹಾಗಾಗಿ ನಾವು ಆ ಒಂದು ಏನು ಫೀಸ್ ಇತ್ತು ಅದನ್ನು ಪೇ ಮಾಡಿ ಟಿಕೆಟ್ ತೊಗೊಂಡು ಆಮೇಲೆ ಮುಂದೆ ಹೋದ್ವಿ. ಇದು ಹೊಸದಾಗಿ ಮಾಡ್ತಾ ಇರೋದಂತೆ, ಆಲ್ಮೋಸ್ಟ್ 2-3 ತಿಂಗಳಿಂದಲೂ ಇದೆ ಅಂತ ಹೇಳಿದ್ರು. 10 ರೂಪಾಯಿ ಎಲ್ಲ ವೆಹಿಕಲ್ಗೂ ಕೂಡ 10 ರೂಪಾಯಿ ವಾಹನ ಪ್ರವೇಶ ಶುಲ್ಕವನ್ನು ಕೊಡಬೇಕಂತೆ. ನಾವು 10 ರೂಪಾಯಿನ ಪೇ ಮಾಡಿ ಹೊರಟ್ವಿ. ಈಗ ನಾವು ದೇವಸ್ಥಾನಕ್ಕೆ ಬಂದ್ವಿ. ಮೊದಲೆಲ್ಲ ದೇವಸ್ಥಾನಕ್ಕೆ ಬರಬೇಕಾದ್ರೆ ತುಂಬ ನಡ್ಕೊಂಡೆಲ್ಲ ಬರ್ತಾಯಿದ್ರು. ಬಟ್ ಈಗ ಆ ಥರ ಯಾವುದೇ ರೀತಿ ನಡ್ಕೊಂಡು ಬರೋವಂತಹ ನೆಸೆಸಿಟಿ ಇಲ್ಲ. ಯಾಕಂದರೆ ವೆಹಿಕಲ್ಲು ಬೆಟ್ಟದ ಹತ್ರಕ್ಕೇ ಹೋಗೋ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವು ಆರಾಮಾಗಿ ಬೆಟ್ಟಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಕಂಸಾಳೆ ಪದ ಹಾಡ್ತಾ ಇದ್ರು. ಹಾಗಾಗಿ ಅದನ್ನು ಚೆನ್ನಾಗಿತ್ತು ಹಾಡು. ಹಾಗಾಗಿ ಅದನ್ನು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡೆ. ಈಗ ನಾವು ದೇವಸ್ಥಾನದ ಆವರಣಕ್ಕೆ ಎಂಟ್ರ್ ಆದ್ವಿ. ಹಾಗೆಯೇ ಇಲ್ಲಿ ಕ್ಯೂ ವ್ಯವಸ್ಥೆ ಇರುತ್ತೆ. ಡೈರೆಕ್ಟಾಗಿ ದೇವಸ್ಥಾನದೊಳಗಡೆ ಬಿಡಲ್ಲ. ಸರಿಯಾದ ರೀತಿಯಲ್ಲಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಸಾಲಾಗಿ ಹೋಗಿ ದೇವ್ರ ದರ್ಶನ ಮಾಡೋ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ನಾವಿಲ್ಲಿ ಎಲ್ಲರ ಥರನೇ ನಾವು ಲೈನಲ್ಲಿ ಹೋಗ್ತಾ ಇದ್ವಿ. ಹಾಗೆ ತುಂಬಾ ರಶ್ ಇತ್ತು. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ನಾವು ಜಾಸ್ತಿ ವಿಡಿಯೋ ಮಾಡೋ ಹಾಗಿಲ್ಲ. ಆ ಕಾರಣಕ್ಕೋಸ್ಕರ ತುಂಬ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಚಿಕ್ಕದೇವಮ್ಮನ ದರ್ಶನ ಮಾಡ್ಕೊಂಡು ಬಂದಮೇಲೆ ಇಲ್ಲಿ ಅದರ ಎದುರುಗಡೆನೇ ಇನ್ನೊಂದು ಶಿವನ ದೇವಸ್ಥಾನ ಇತ್ತು. ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದರು. ಆ ದೇವಸ್ಥಾನಕ್ಕೂ ಬಂದು
ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ಹೊರಟ್ವಿ. ನಾನಿವತ್ತು ನಿಮ್ಮೆಲ್ಲರ ಜೊತೆ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಿದ್ದಂತಹ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಆ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.